ಓಂ ಶ್ರೀ ಗುರುಭ್ಯೋ ನಮಃ. ಓಂ ಘಂ ಗಣಪತಯೇ ನಮಃ. ಓಂ ಶ್ರೀಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾಂ ಅಂಬಿಕಾಂ ವಿಷ್ಣುಂ ಗಣನಾಥಮಹೇಶ್ವರಂ ಪಂಚದೈವಾನ್ ಸ್ಮರೇ ನಿತ್ಯಂ ಸರ್ವಾಭೀಷ್ಟಕಾರ್ಯಾರ್ಥಸಿದ್ಧಯೇ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಸಿಂಹರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ರಾಶಿ ಕುಂಡಲಿಯಲ್ಲಿ ಬರುವ 5ನೇ ರಾಶಿಯೇ ಸಿಂಹರಾಶಿ. ಈ ಸಿಂಹರಾಶಿಯ ಚಿಹ್ನೆ ಸಿಂಹ. ಈ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಭಗವಾನರು. ಮಖ ನಕ್ಷತ್ರ 2, 3, 4 ಪಾದಗಳಲ್ಲಿ, ಪುಬ್ಬ ನಕ್ಷತ್ರ 1, 2, 3, 4 ಪಾದಗಳಲ್ಲಿ, ಉತ್ತರ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದವರು ಸಿಂಹರಾಶಿಯವರಾಗಿರುತ್ತಾರೆ. ಹಾಗೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರವಾಗಿ ಮ, ಮಿ, ಮು, ಮೆ, ಮೋ, ಟ, ಟಿ, ಟು, ಟಿ ಬಂದವರು ಸಿಂಹರಾಶಿಯವರಾಗಿರುತ್ತಾರೆ. ಉದಾಹರಣೆಗೆ ಮಂಜು, ಮುನಿರಾಜ್, ಮಿಥುನ್, ಮೇಘನಾ, ಮೇಘನಾಥ್, ಮೋಹನ್, ಮೋಹಿನಿ ಮುಂತಾದ ಹೆಸರುಗಳುಳ್ಳವರು ಸಿಂಹರಾಶಿಯವರಾಗಿರುತ್ತಾರೆ. ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ ಇರುತ್ತದೆ. ರೈತರು ವ್ಯವಸಾಯದಲ್ಲಿ ಲಾಭಗಳನ್ನು ನೋಡುತ್ತಾರೆ. ವ್ಯಾಪಾರಸ್ಥರಿಗೆ ಲಾಭಗಳಿಂದ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ. ವೃತ್ತಿ ವಿದ್ಯೆಯಲ್ಲಿ ಇರುವವರು ನಿರಂತರ ಶ್ರಮದಿಂದ ಒಳ್ಳೆಯ ಲಾಭದಾಯಕ ಫಲಗಳನ್ನು ನೋಡುತ್ತಾರೆ. ಒಂದೊಂದು ಸಲ ಅಭಿವೃದ್ಧಿಗಾಗಿ ಮಾಡಿಕೊಂಡಿರುವ ಯೋಜನೆಗಳು ಮುಂದೂಡಬಹುದು. ವಿದ್ಯಾರ್ಥಿಗಳು ಉತ್ತಮ ಫಲಗಳನ್ನು ನೋಡುತ್ತಾರೆ. ಒಂದೊಂದು ಸಲ ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡುವ ಸಂದರ್ಭಗಳು ಬರುವುದು. ನೆನೆಸಿದ ಕಾರ್ಯಗಳು ನೆರವೇರುತ್ತೆ. ದೇವತಾ ದರ್ಶನ, ತೀರ್ಥಯಾತ್ರೆಗಳು ಮಾಡುತ್ತೀರಾ. ಚಿತ್ತಭ್ರಮೆಗೆ ಒಳಗಾಗಬಹುದು. ಸ್ವಂತ ಗೃಹ ನಿರ್ಮಾಣ ಪ್ರಯತ್ನಗಳು ಫಲಿಸುವುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ವ್ಯರ್ಥವಾದ ಕಲಹಗಳಿಗೆ ದೂರವಾಗಿರುವುದು ಉತ್ತಮ. ಯಾರ ಜೊತೆಲಿ ದಿದ್ದಿಗೆ ಹೋಗಬಾರ್ದು. ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ. ನಿಮ್ಮ ಕುಲದೇವರನ್ನು ದರ್ಶನ ಮಾಡುವುದು ಒಳ್ಳೆಯದು. ದಾಂಪತ್ಯದಲ್ಲಿ ತೊಂದರೆಗಳು ಬರಬಹುದು. ವಾಹನ ಪ್ರಯಾಣಗಳಲ್ಲಿ ಜಾಗ್ರತೆ ವಹಿಸಬೇಕು. ಈ ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಸಿಂಹರಾಶಿಯವರಿಗೆ ಆದಾಯ 11, ಖರ್ಚು 5, ಗೌರವ 4, ಅವಮಾನ 2. ಈ ವರ್ಷ ಕಷ್ಟ ಸುಖಗಳಿಂದ ಕೂಡಿದ್ದರೂ ಶುಭ ಫಲಗಳೇ ಹೆಚ್ಚಾಗಿ ಕಂಡುಬರುತ್ತವೆ. ನಿಮ್ಮ ಜಾತಕ ಸಮಸ್ಯೆಗಳಿಗೆ ನಮ್ಮ KP ಜ್ಯೋತಿಷ್ಯ ಕೇಂದ್ರದ ವಾಟ್ಸಪ್ ನಂಬರ್ 9483552645ಗೆ ವಾಟ್ಸಪ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ನಂಬರನ್ನು ಡಿಸ್ಪ್ಲೇಯಲ್ಲಿ ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ನಮ್ಮ KP ಜ್ಯೋತಿಷ್ಯ ಕೇಂದ್ರದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹ ವರ್ಗದವರಿಗೆ, ನಿಮ್ಮ ಬಂಧು ವರ್ಗದವರಿಗೆ ಶೇರ್ ಮಾಡಿ ಅಂತ ವಿನಂತಿಸುತ್ತೇನೆ. ಒಂದು ಮಗು ದೇಶದ ಉತ್ತಮ ಪೌರನಾಗಬೇಕಾದರೆ ಮನೆಯಲ್ಲಿ ತಾಯಿ, ಶಾಲೆಯಲ್ಲಿ ಗುರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತದೆ ಅಂತ ಹೇಳುತ್ತಾ ಇಂದಿನ
ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.